ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಈಗ ನಮಗೆ 15th ಫಿನಾನ್ಸ್ ಕಮಿಷನ್ ಪ್ರಕಾರ ಹೋದರು ಸುಧೀಂದ್ರ ಮಾಗಡಿ ಅವರೇ 11,495 ಕೋಟಿ ರೂಪಾಯಿ ಸ್ಪೆಷಲ್ ಗ್ರಾಂಟ್ಸ್ ಲೆಕ್ಕದಲ್ಲಿ ನಮಗೆ ಖೋತಾ ಆಗ್ತಿದೆ. ಅದು ಬಂದಿಲ್ಲ. ಅದು ಪರ್ಫಾರ್ಮೆನ್ಸ್ ಗ್ರಾಂಟ್ಸು, ಈ ಸ್ಪೆಷಲ್ ಗ್ರಾಂಟ್ಸ್ ಮತ್ತು ಪರ್ಫಾರ್ಮೆನ್ಸ್ ಗ್ರಾಂಟ್ ಎರಡರಲ್ಲೂ ನಾವು ಚೆಕ್ ಮಾಡಿಕೊಂಡಾಗ 11,495 ಕೋಟಿ ನಮಗೆ ಇಲ್ಲಿ ಖೋತಾ ಆಗ್ತಾ ಇದೆ. ಇಂಥ ಇಶ್ಯೂಗಳನ್ನು ರಾಷ್ಟ್ರ ಮಟ್ಟದಲ್ಲಿ ನೀವು ಯಾವಾಗ ಚರ್ಚೆ ಮಾಡಿದ್ದೀರಾ? ಕಡೆ ಬಾರಿಗೆ ನೀವು ಪೆನ್ನು ಪೇಪರ್ ಎತ್ಕೊಂಡು ಪತ್ರ ಬರೆದಿದ್ದು ಯಾವಾಗ? ಯಾವ ಥರ ಹೋರಾಟ ಮಾಡಿದಿರಿ ವಿಚಾರಕ್ಕೆ? ಇಲ್ಲ, ನಮ್ಮ ಮುಖ್ಯಮಂತ್ರಿಗಳು ಆಮೇಲೆ ವಿಶೇಷವಾಗಿ ನನಗೆ ಭಾಳ ಇದಾಗಿ ಜ್ಞಾಪಕ ಇರೋದು ನಮ್ಮ ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರು ಸುಮಾರು ಒಂದು ಪ್ರತಿ ಸಲ GST ಮೀಟಿಂಗಲ್ಲಿ ಅವರೇ ಹೋಗಿ ನಮ್ಮ ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸ್ತಾ ಇರತಕ್ಕಂಥದ್ದು. ಅವರು ಅಲ್ಲಿ ಪ್ರತಿ ಸಲ ಈ ಮಾತನ್ನ ಎತ್ತಿಗೆ ಇದು ಮಾಡಿದ್ದಾರೆ. ರೈಟಿಂಗಲ್ಲಿ ಸನ್ಮಾನ್ಯ ವಿತ್ತ ಸಚಿವರಿಗೆ ಪ್ರಧಾನಮಂತ್ರಿಗಳಿಗೆಲ್ಲ ಬರೆದಿದ್ದಾರೆ, ಇವರು ಬರೆದಿದ್ದಾರೆ, ಯಾರು ಮುಖ್ಯಮಂತ್ರಿಗಳು ಬರೆದಿದ್ದಾರೆ. ಆದರೆ ಒಂದು ಫೇಮಸ್ ಮುಖ್ಯಮಂತ್ರಿಗಳು ಹೇಳ್ತಕ್ಕಂಥ ಮಾತು, ಈಗ ಒಂದು 2-3 ತಿಂಗಳ ಕೆಳಗಡೆ ನಾನು ಸುಮಾರು ಒಂದು 4-5 ಪತ್ರ ಬರೆದ್ರೆ ಯಾವುದಕ್ಕೂ ಅದಕ್ಕೇನು ಉತ್ತರ ಸಿಗ್ತಾ ಇಲ್ಲ ಅಂತ ಒಂದು. ಇನ್ನೊಂದು, ಈಗ ಇವರು ಇದರದ್ದೇ ಏನು ನೀವು ಫೈನಾನ್ಸ್ ಕಮಿಷನ್ ಒಂದೇ ಹೇಳ್ತಾ ಇದ್ದೀರಾ. ಈಗ ನಮ್ಮ ಆಮ್ ಆದ್ಮಿ ಪಾರ್ಟಿ ಸ್ನೇಹಿತರು ಸಂಪೂರ್ಣ ಡಾಕ್ಟರ್ ದಿನೇಶ್ ಅವರು ಸಂಪೂರ್ಣವಾಗಿ ಲೆಕ್ಕ ಕೊಟ್ಟರು ಇನ್ನೂ ಏನೇನಾಗಿದೆ. ಅದಲ್ಲದೆ ಇವತ್ತು ಯಾವುದೇ ಮಹದಾಯಿ ಯೋಜನೆದು ಹಣ ಇರ್ಬೋದು, ಎಷ್ಟಿದೆ ಈ ಥರದ್ದು ಎಷ್ಟಿದೆ, ಅದಕ್ಕೂ ಹೋರಾಟ ಮಾಡಲಿ. MP ಗಳು ಯಾರು ಗೆದ್ದಿರೋದು? ಹೋದ್ಸಲಿ ಅಷ್ಟು ಗೆದ್ದಿದಾಗ ಏನಾರು ಮಾಡಿದ್ರ, ಈ ಸಲ ಆಯ್ತು, ಈ ಸಲ ಇನ್ನೂ ಜಾಸ್ತಿ MP ಗಳು ಕರ್ನಾಟಕದಿಂದ ಇವರೇ ತಾನೆ. ಯಾರು ಒಬ್ರು ಸುಮ್ಮನೆ ಬಿಜೆಪಿಯವರು ಗಾಂಧಿ ಪ್ರತಿಮೆ ಎದುರುಗಡೆ ಮಾಡಿದಂತ ಪ್ರತಿಭಟನೆಗೆ ನೀವೇನು ಬೆಲೆ ಕೊಡಲ್ವ? ಅದಕ್ಕೆ ಸೊಪ್ಪಾಕಲ್ಲ ನೀವು? ಅದಕ್ಕೆ ಗಾಂಧಿ ಪ್ರತಿಮೆ ಈಗ ವಿಷಯಾಧಾರಿತ ಮೌಲ್ಯಾಧಾರಿತ ಏನಿದೆ ಅದರಲ್ಲಿ? ಈಗ ನಾವು ಗವರ್ನರ್ ಎಳ್ದಾಡಕ್ ಹೋಗಿದ್ರಿ ನೀವು ಅವ್ರನ್ನ, ಅವ್ರ ಇಚ್ಛೆ ಪಟ್ಟಾಗ ಅವ್ರು ಭಾಷಣ ಮಾಡಕ್ ಹೋಗಿದ್ರು. ಯಾರು ಎಳ್ದಾಡೋದು ನೋಡಿ, ಇವರು ನೆರೆಟಿವ್ ಏನ್ ಬೇಕಾದ್ರೆ ಸಿದ್ದರಾಮಯ್ಯ ಬೇಕಾದಂತ ಭಾಷಣ ಮಾಡ್ಬೇಕಾಗಿತ್ತು, ಅವರು DK ಶಿವಕುಮಾರ್ ಬೇಕಾದಂತ ಭಾಷಣ ಮಾಡ್ಬೇಕಾಗಿತ್ತು ಅವರು. ಬರೀ ಬೇರೆ ರಾಜ್ಯಗಳೆಲ್ಲ ಯಾಕೆ ಈ ತರ ಆಗ್ತಾ ಇದೆ? ಆಯ್ತು, ಕರ್ನಾಟಕ ಅಂದ್ರೆ ವೆಸ್ಟ್ ಬೆಂಗಾಲ್ ಲೆಫ್ಟಿನೆಂಟ್ ಗವರ್ನರ್ ಇಟ್ಕೊಂಡು ಎಷ್ಟು ಆಟ ಆಡಿಸಿದ್ರು, ಎಷ್ಟು ಸಲ ಕೋರ್ಟ್ಗೆ ಹೋದ್ರು, ಎಷ್ಟು ಸಲ ಹೇಳ್ತಾ ಇದ್ದೀನಿ. ಇವತ್ತು ಇವ್ರಿಗೆ ಡೈರೆಕ್ಟ್ ಜನಮನ್ನಣೆಯಿಂದ ಇಳಿಸಕ್ ಆಗ್ಲಿಲ್ಲ ಅಂದ್ರೆ ಸಂವಿಧಾನಾತ್ಮಕವಾಗಿ ಮತ್ತೆ ಈ ತರ ಒಂದು ಪ್ರೆಷರ್ ಕ್ರಿಯೇಟ್ ಇವತ್ತು ಎಲ್ಲಿ ಓದ್ಸಲಿ ಮಾಡಿದಾಗ ಲೆಫ್ಟಿನೆಂಟ್ ಗವರ್ನರ್ ಈಸ್ ಆಲ್ಸೋ ಡೈರೆಕ್ಟ್ ಪಾರ್ಟಿ ಆಮ್ ಆದ್ಮಿ ಅಲ್ಲಿಂದ ಸರ್ಕಾರ ಇಳಿಸಕ್ಕೆ ಅದರಲ್ಲಿ ಯಾವ ಸಂದೇಹನೂ ಇಲ್ಲ. ಯಾಕಂದ್ರೆ ದಿನ ಬೆಳಗ್ಗೆ ನೆಗೆಟಿವ್ ಮಾಡೋರು ಆಸ್ ಎ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಹಂಗ್ ಮಾಡ್ತಾರೆ. ಒಂದು ರಾಜ್ಯದಲ್ಲಿ ಹಂಗಾದ್ರೆ ಸರಿ ಅನ್ಕೊಂಡು ನಿಮ್ಗೆ 6-7 ರಾಜ್ಯದ ಉಲ್ಲೇಖ ಇದೆ. ಆಮೇಲೆ ಎಲ್ಲ ನಾನ್ ಬಿಜೆಪಿ ರೂಲ್ಡ್ ಸ್ಟೇಟ್ಸ್ ಅಲ್ಲಿ ಏನಕ್ಕೆ ಅಲ್ಲಿಗೆ ನೀಟಾಗಿ ಅರ್ಥ ಪ್ಯಾಟರ್ನ್ ಇಲ್ವಾ? ಇಲ್ಲೆಲ್ಲ ಒಂದೇ ಪ್ಯಾಟರ್ನ್ ಇಲ್ವಾ? ಬಿಜೆಪಿ ರೂಲ್ಡ್ ಸ್ಟೇಟ್ಸ್ ಗವರ್ನರ್ಸ್ ಆರ್ ಟೇಮ್ಡ್ ಬೈ ಸೆಂಟ್ರಲ್ ಗವರ್ನಮೆಂಟ್. ಇಸ್ ಇಟ್ ಟ್ರೂ ಆರ್ ನಾಟ್? ನೋಡಿ, ಅದಕ್ಕಿಂತ ಮುಂಚೆ ನಮ್ಮ ಕಾಂಗ್ರೆಸ್ನ ವಕ್ತಾರರು ಮಿತ್ರರು ತುಂಬಾ ಹೇಳ್ತಾ ಇದ್ರು. ಈಗ ನಾನು ಅದನ್ನೇ ಹೇಳ್ತಿರೋದು, ಸರ್ಕಾರಕ್ಕೆ ಬೇಕಾಗಿರುವಂತ ಏನು ನೀತಿ ಆಯೋಗಕ್ಕೆ ತಾವು ಮೀಟಿಂಗ್ ಹೋಗ್ಬೇಕು, GST ಕೌನ್ಸಿಲ್ ಏನ್ ಸಭೆ ನಡೆಯುತ್ತೆ ಅಲ್ಲಿ ಹೋಗಿ ತಾವು ತಮ್ಮ ರೆಪ್ರೆಸೆಂಟೇಷನ್ ಕೊಡಬೇಕು. ಆಮೇಲೆ ಮಹದಾಯಿ ಯೋಜನೆಗೆ ಇವರು DPR ಕೊಟ್ಟೇ ಇಲ್ಲ, ಇಲ್ಲಿವರೆಗೂ ಸಲ್ಸಕ್ಕೆ ಆಗಿಲ್ಲ ಇವ್ರ ಕೈಲಿ. ಅದು ಮೋಸ್ಟ್ಲಿ ಅದಕ್ಕೂ ಹಣ ಇಲ್ವೇನೋ ಅವ್ರ ಹತ್ರ. ಸೊ ಆ ರೀತಿ ಸರ್ಕಾರದ ಪರಿಸ್ಥಿತಿ ಆಗಿದೆ. ತುಂಬಾ ಡೀಪ್ ಆಗಿ ನಾನು ಹೋಗಲ್ಲ. ಡೆವಲ್ಯೂಷನ್ ಅನ್ನ 32-40% ಮಾಡಿದ್ದು ಬಿಜೆಪಿ ಇದ್ದಾಗಲೇ. ಸೊ ಅದ್ರ ಚರ್ಚೆ ಬೇಡ. ಈಗ ರಾಜ್ಯಪಾಲರದ್ದು ಇದ್ರ ಬಗ್ಗೆ ತಾವು ಹೇಳ್ತಾ ಇದ್ರಿ. ನಾನು ಹೇಳ್ತಿರೋಂಥದ್ದು, ಈಗ ಗಣತವ್ಯತೆ ರಾಜ್ಯಪಾಲರು ಅಂತ ನಾವು ಅಡ್ರೆಸ್ ಮಾಡ್ತೀವಿ. ಸೊ ಅವ್ರನ್ನ ನಡೆಸ್ಕೊಳ್ಳೋ ರೀತಿ ಒಂದು ನಾವು ಮೇಲ್ಪಂಕ್ತಿಯಾಗಿರ್ಬೇಕು. ನಾವು ನಾನ್ ಬಿಜೆಪಿ ರೂಲ್ ಸ್ಟೇಟೋ ಈಗ 2008-13 ನಾವು ಸರ್ಕಾರದಲ್ಲಿ ಇದ್ವಿ. ನಾವು ರಾಜ್ಯಪಾಲರ ಜೊತೆ ಏನೋ ಈ ರೀತಿ ನಡ್ಕೊಂಡ್ವಾ? ಇಲ್ಲ. ಯಾಕೆ ಈ ಕಾಂಗ್ರೆಸ್ ಅವ್ರಿಗೆ ಮಾತ್ರ ಯಾಕೆ ಹಂಸರಾಜ್ ಭಾರದ್ವಾಜ್ ಅವ್ರನ್ನ ಧ್ವಂಸರಾಜ್ ಭಾರದ್ವಾಜ್ ಅಂತ ಯಾರಿಗೆ ಕರೆದಿದ್ದು? ನನಗೆ ಇದು ಉತ್ತರ ಕೊಡ್ರಿ ಫಸ್ಟ್. ಅವರು ಹಂಸರಾಜ್ ಭಾರದ್ವಾಜ್ ಅವ್ರನ್ನ ಧ್ವಂಸರಾಜ್ ಅಂತ ಕರೆದಂತ ರಾಜ್ಯದ ಪಕ್ಷ ಯಾವುದು? ರಾಷ್ಟ್ರೀಯ ಪಕ್ಷ ಯಾವುದು? ಪ್ರಶ್ನೆ. ಆಪ್ಷನ್ ಕೊಡಲ್ಲ. ನೋಡಿ, ಅವರು ಬಂದು ನೇರ ಹೇಳ್ತಾರೆ, ನಾನು ರಾಜ್ಯಪಾಲನಿಗೆ ಹೆಚ್ಚಾಗಿ ಒಂದು ಕಾಂಗ್ರೆಸ್ ಕಾರ್ಯಕರ್ತ ಅಂತ. ಕಾಂಗ್ರೆಸ್ ಐ ಎಮ್ ಎ ಪ್ರೌಡ್ ಕಾಂಗ್ರೆಸ್ ಮ್ಯಾನ್ ಅಂತ ಹೇಳ್ತಾರೆ. ಇದೇ ಮ್ಯಾನ್ ಈ ಮಾತನ್ನ ಹೇಳಿದಂತದ್ದು. ಆದ್ರೂ ಕೂಡ ನಾವೆಲ್ಲೂ ಅವರು ಸದನದ ಒಳಗೆ ಎಲ್ಲೂ ಅವ್ರಿಗೆ ಅಗೌರವ ತರುವಂತ ಕೆಲಸಗಳನ್ನ ಮಾಡಿಲ್ಲ. ನೀವು ಆಚೆ ಕಡೆ ನೀವು ಹೇಳು, ಇವಾಗ ಇವರು ಅಷ್ಟೇ ರಾಜ್ಯಪಾಲರನ್ನ ಏನು ಬಾರಿ ಸದನದಲ್ಲಿ ನೀವು ಯಾವ ರೀತಿ ನಡೆಸ್ಕೋಬೇಕು ಅಂತ ಬಹುಶಃ ಅವರು ಒಂದು ರೂಲ್ ಬುಕ್ ಅನ್ನು ಅವರೇ ಒಂದು ಓಡಿಸ್ಕೊಂಡು ಅದ್ರಲ್ಲಿ ಕೇಳಿದ್ವಿ. ಅಲ್ಲ, ಈಗ ನಮ್ಮ ಆಮ್ ಆದ್ಮಿ ವಕ್ತಾರ ಕೋರ್ಟ್ ಮಾಡ್ತಾ ಇದ್ರು, ರಾಜ್ಯಪಾಲರು ಏನ್ ಭಾಷಣವನ್ನ ಮಾಡಬೇಕು ನೀವು ಅದನ್ನ ಕಮ್ಯುನಿಕೇಟ್ ಮಾಡಿರ್ಬೇಕು. ಕಮ್ಯುನಿಕೇಟ್ ಮಾಡಿದಾಗ ಅವರು ಅದನ್ನ ಆಕ್ಷೇಪ ಸಲ್ಲಿಸಿ ಇಷ್ಟು ಅಂಶಗಳನ್ನ ತೆಗೀರಿ ಅಂತ ಹೇಳಿದಿರ್ತಾನೆ. ಯಾಕೆ ನೀವು ಅದೊಂದು ಅಲ್ಲಿಂದ ನೀವು ಗೌರವ ತೋರ್ಸಕ್ ಸ್ಟಾರ್ಟ್ ಮಾಡಿದಿರಿ? ಸೊ ಅಲ್ಲಿಂದ ನಿಮ್ಗೇನಾಗ್ಬಿಟ್ಟಿದೆ, ನೀವು ಫೆಡರಲ್ ಸ್ಟ್ರಕ್ಚರ್ ಅಲ್ಲಿ ನಾವೇ ಸುಪ್ರೀಂ ಆಗಬೇಕು ಅಂತ ಹೋಗಿ ಫಸ್ಟ್ ಆಫ್ ಆಲ್. ನನಗೆ ಇನ್ನೊಂದು ಪ್ರಶ್ನೆ ಇದೆ. ಕಾಂಗ್ರೆಸ್ಸಿನ ವಕ್ತಾರ ಇದಕ್ಕೆ ಸಮರ್ಥವಾಗಿ
ಸ್ಪಷ್ಟವಾಗಿ ಉತ್ತರ ಕೊಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಪಾಪ ಅವರ DCM ಸೂಪರ್ ಮುಖ್ಯಮಂತ್ರಿ ಆಗ್ಬೇಕು ಅಂತಿರೋರು ಅವರು ಈ ಸದನದಲ್ಲಿ ಬಹುಶಃ ಅವರ ಭಾಗವಹಿಸಿಕೆನೇ ಇರಲಿಲ್ಲ. ಅವರೇನೋ ಅವರ ಒಂದು ಅಜೆಂಡಾ ಅಲ್ಲಿ ಮುಳುಗೋಗಿದ್ರು. ಆಮೇಲೆ ತುಂಬಾ ತರಾತುರಿಯಲ್ಲಿ ಕರೆದಿರೋ ಅಜೆಂಡಾ ಅಂತ ಬಿಸ್ನೆಸ್ ಅಂತ ಅನ್ಸುತ್ತೆ ನನ್ನ ಸದನ. ಎರಡನೇದು, ಈಗ ವಿಕಸಿತ ಭಾರತದ G ಬಿಲ್ ಚರ್ಚೆ ಮಾಡಬೇಕು ಅಂತ ಕರೆದಿದೆ. ನಾವು ನಿಜವಾಗ್ಲೂ ಸ್ವಾಗತ ಮಾಡ್ತಿದ್ವಿ. ವಿಸ್ತೃತವಾಗಿ ಚರ್ಚೆ ಮಾಡಿ, ತುಂಬಾ ದೀರ್ಘವಾಗಿ ಚರ್ಚೆ ಮಾಡಿ, ಜನಕ್ಕೆ ಇದರಿಂದ ಏನ್ ಔಟ್ಕಮ್ಸ್ ಇದೆ ಅಂತ, ಏನ್ ಉಪಯೋಗಗಳಿದೆ ಅದನ್ನ ತಿಳಿಸ್ಕೊಡಿ. ನಾವು ಈಗಲೂ ಅದನ್ನೇ ಹೇಳ್ತಿರೋಂಥದ್ದು. ಆದ್ರೆ ಇವತ್ತು ಸದನ ಯಾವ್ದಕ್ಕೆ ಬಲಿ ಆಗ್ತಾ ಇದೆ? ಸದನ ಇವ್ರೇನೋ ಅವರು ರಾಜ್ಯಪಾಲರಿಗೆ ಭಾಷಣ ಮಾಡ್ಲಿಲ್ಲ ಅಂತ ಅವ್ರಿಗೆ ಅಗೌರವ ತೋರಿದಿರಿ ಅಂತ ಹೇಳಿ ಇವ್ರು ಯಾವ್ದೋ ಒಂದು ಸರ್ಕಾರದ ಒಂದು ಹಣವನ್ನು ಉಪಯೋಗಿಸಿ ಲೂಟಿ ಮಾಡಿ ಅದಕ್ಕೆ ನೀವೊಂದು ಆಡ್ ಕೊಡ್ತೀರಿ ಅಂತ ಹೇಳ್ತೀರಿ. ಇಂಥ ವಿಷಯಗಳು ಚರ್ಚೆ ಆಗ್ತಿದೆ. ಇದನ್ನ ಮೇಲೆ ಮೆಲುಕಾಗ್ತಿರೋರು ಯಾರು, ಇದನ್ನ ತಗೊಂಡ್ಬರ್ತಿರೋರು ಯಾರು ಚರ್ಚೆಗೆ? ಕಾಂಗ್ರೆಸ್ನವರು. ನಾವು ಈಗಲೂ ರೆಡಿ ಇದೀವಿ. ಏನ್ ಪರ್ಪಸ್ಗೆ ಅಂತ ಹೇಳಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿಕೊಂಡು ಈ ಸದನವನ್ನ ಕರೆಯಲಾಗಿದೆಯೋ ಅದನ್ನು ಗಾಂಧೀಜಿ, ಸಂಗಪ್ಪ, ಜಾಹೀರಾತು ಇದರಲ್ಲೇ ಮುಳುಗಿಸ್ಬೋದಾ? ವಿಷಯಾಧಾರಿತವಾಗಿ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸು ಇದರಲ್ಲಿ ನಮಗೇನು ಲಾಭ, ರಾಜ್ಯಗಳಿಗೆ ಏನು ನಷ್ಟ ಆಗ್ತಿದೆ, ನಮಗೇನು ಬೇಕು, ಒಬ್ಬರಾದರೂ ಒಂದು ಪೇಜ್ ಇಟ್ಕೊಂಡು ಇಂತಿಂಥದ್ದು ಆಗ್ತಿದ್ದೆಪ್ಪ ಹೇಳಿದಾರಾ ಇಲ್ಲಿ ಸದನದಲ್ಲಿ? ಇಲ್ಲ. ಪ್ಲಸ್ ಏನು ಈ ಯೋಜನೆ, ಮೈನಸ್ ಏನು? ಸೆಂಟ್ರಲ್ ಗೌರ್ಮೆಂಟ್ 125 ದಿನ ಮಾಡೋದ್ರಿಂದ ರಾಜ್ಯಕ್ಕೆ ಆಗೋ ನಷ್ಟ ಏನು? ನಮ್ಮಲ್ಲಿ ಬೀಳ್ತಕ್ಕಂಥ ಹೊರೆ ಎಷ್ಟು ಜಾಸ್ತಿ ಆಗುತ್ತೆ? ಯಾಕೆ ಈ ಥರ ಮಾಡಿದ್ದಾರೆ? ಕೇಂದ್ರಾಡಳಿತ ಪ್ರದೇಶಗಳು ಯಾವ ಥರ ನೀತಿ ಮಾಡಿದ್ದಾರೆ? ಕೆಲವು ವಿಶೇಷ ರಾಜ್ಯಗಳು ಹೆಂಗೆ ಕನ್ಸಿಡರ್ ಮಾಡಿದ್ದಾರೆ? ಫುಲ್ ಎಲ್ಲಿ ವಹಿಸ್ಕೊಳ್ತಾ ಇದ್ದಾರೆ? ಇದೆಲ್ಲ ಚರ್ಚೆ ಆಗಬೇಕಾಗಿತ್ತಲ್ಲ ಇದು. ಸರ್ ನಾವು ಹೇಳ್ತಾ ಇರೋದು ಗಾಂಧೀಜಿ, ಸಂಗಪ್ಪ, ರಂಗಪ್ಪ ಇಂಥವು. ಅದೇ ನಾನು ಆಗಲೇ ಹೇಳ್ದೆ, ಇದು ಏನಾಗಿದೆ ಅಂದರೆ ಬರೀ ಜನರ ದುಡ್ಡಲ್ಲಿ ಕಿತ್ತಾಟ ಆಡೋ ಒಂದು ಜಾಗ ಆಗ್ಬಿಟ್ಟೈತೆ. ಅದು ವಿಧಾನಸೌಧ ಅಂದರೆ ಅದು ಬೆಲೆನೇ ಕಳ್ಕೊತಾ ಇದೆ. ಇತ್ತೀಚೆಗೆ ನಾವು ನೋಡ್ದೋ ಹಿಂದೆ ಬಟ್ಟೆ ಹರ್ಕೊಂಡು ನೆಗದಾಡಿ ಕಿತ್ತಾಡಿ ಅಂದರೆ ಜನಗಳು ಇವತ್ತು ಅವ್ರನ್ನ ನೋಡಿ ರಾಜಕೀಯ ಅಂದರೆ ಅಸಹ್ಯ, ಕಚಡ, ಕೊಳಕು ಈ ಥರ ಭಾಷೆಗಳನ್ನ ಬಳಸ್ತಾ ಇದ್ದಾರೆ. ಯಾಕಂದರೆ ಇವರ ಬಿಹೇವಿಯರ್ಗಳಿಂದ ಇವತ್ತು ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಒಂದು ಏನು ಬಿಲ್ನ ಡಿಸ್ಕಷನ್, ಯಾಕಂದರೆ ಇದು ಲೋಕಸಭೆಯಲ್ಲೇ ಡಿಸ್ಕಷನ್ ಆಗಿಲ್ಲ. ಇದು ಫಸ್ಟ್ ಆಫ್ ಆಲ್ ಅಲ್ಲಿ ಡಿಸ್ಕಸ್ ಆಗಿದ್ರೆ ಇಲ್ಲಿ ಇಷ್ಟು ದೊಡ್ಡ ರಂಪಗಳು ಆಗ್ತಿರ್ಲಿಲ್ಲ. ರಾತ್ರೋರಾತ್ರಿ ಬಿಲ್ನ ಪಾಸ್ ಮಾಡಿಕೊಂಡು ರಾಜ್ಯಗಳಿಗೆ ಹೊರೆ ಹೊರಿಸಿದ್ದಾರೆ ಅವರು. ಅದು ಒಂದು ದೊಡ್ಡ ತಪ್ಪು ಮಾಡಿರೋದು. ಲೋಕಸಭೆಯಲ್ಲಿ ಈ ಬಿಲ್ಲು ಚರ್ಚೆ ಆಗದೆ ಇರೋದು. ಸೆಕೆಂಡ್ರಿ ಇನ್ನೊಂದು ಏನಾಗಿದೆ ಅಂದರೆ ರಾಜ್ಯಗಳು ಚರ್ಚೆ ಮಾಡಬೇಕಾದ ಜಾಗದಲ್ಲಿ ಚರ್ಚೆ ಮಾಡಿಲ್ಲ. ಈಗ ನಾವು ಪಂಜಾಬಲ್ಲಿ ಈ ಬಿಲ್ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಮತ್ತು ಅಲ್ಲಿ ಆಡಳಿತ ಪಕ್ಷ ವಿರೋಧ ಪಕ್ಷ ಎರಡೂ ಕೂಡ ಇದನ್ನು ವಿರೋಧಿಸಿದ್ದಾರೆ. ಆ ರೀತಿ ಒಂದು ರೀತಿ ಇಲ್ಲಿ ನಡಿಬೇಕು. ಆದರೆ ಇಲ್ಲಿ ಏನಾಗ್ತಾ ಇದೆ ಅಂದರೆ BJP ಅವ್ರಿಗೆ ಏನೇ ರಾಜ್ಯ ಸರ್ಕಾರ ಮಾಡಿದ್ರು ಅದು ನೆಗೆಟಿವ್ ಆಗಿ ಕಾಣ್ತಾ ಇದೆ. ಇವನ್ ಅದು ರಾಜ್ಯಕ್ಕೆ ಅನಾನುಕೂಲ ಆಗಿದ್ರು ಪರವಾಗಿಲ್ಲ, ಅದನ್ನ ನಾವು ಸಪೋರ್ಟ್ ಮಾಡ್ತೀವಿ ಅನ್ನೋ ಲೆವೆಲ್ಗೆ ಹೋಗಿರೋದು ಮಾತ್ರ ಭಾರಿ ಅನ್ಯಾಯ ಆಗ್ತಾ ಇದೆ. ಅಂದ್ರೆ ಇದು ಪಾರ್ಟಿ ದೃಷ್ಟಿಯಿಂದ ನೋಡ್ತಿದೆಯಾ ಬಿಜೆಪಿ ಹೊರತು ರಾಜ್ಯ ಜನ ಅದ್ರ ಬಗ್ಗೆ ನೋಡ್ತಾ ಇಲ್ಲ. ಈಗ ಹಂಗಿದ್ರೆ ನಾವು ಪಂಜಾಬಲ್ಲಿ ಇದನ್ನ ಬಿಲ್ನ ಡಿಸ್ಕಸ್ ಮಾಡ್ದು. ಯಾಕೆ ಕಾಂಗ್ರೆಸ್ BJP ಎರಡೂ ಅಲ್ಲಿ ಸಪೋರ್ಟ್ ಮಾಡಿದಾವಲ್ಲ, ಇದು ಜನರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಯಾಕೆ ಅಲ್ಲಿ ಅವರು ರೈಸ್ ಮಾಡಿದ್ರು? ಆ ಬಿಲ್ನ ಯಾಕೆ ಪಾಸ್, ಸಭೆನ ಯಾಕೆ ಇದು ಮಾಡಿದ್ರು, ಅಪ್ರೂವ್ ಮಾಡಿದ್ರು? ಮತ್ತೆ ಈ ಬಿಜೆಪಿ ಆಮ್ ಆದ್ಮಿ ಬಿಟ್ಟು ಬೇರೆ ಪಾರ್ಟಿಗಳಾಗಾರೆ ದೇಶಭಕ್ತರಲ್ಲ ಅಂತ ಆಯ್ತಲ್ಲ. ನಾನು ಹೇಳ್ತಾ ಇರೋದು ಈ ವ್ಯವಸ್ಥೆನ ಯಾಕೆ ಇವರು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಮತ್ತೆ ಇನ್ನೊಂದು, ಈಗ ಆಲ್ರೆಡಿ ಹೇಳ್ದಂಗೆ ದೆಹಲಿಯಲ್ಲಿ ಒಂದು ಉತ್ತಮವಾದ ಆಡಳಿತ ನಡೀತಾ ಇದ್ದ ಒಬ್ಬ CM-ನ ಕುಗ್ಸೋದಿಕ್ಕೆ ಒಂದು ಸುಗ್ರೀವಾಜ್ಞೆ ತಗೊಬಂದು ಲೋಕಸಭೆಯಲ್ಲಿ ರಾತ್ರಿ ಅವರು ಸಡನ್ ಆಗಿ ಆ ಒಬ್ಬ ಮುಖ್ಯಮಂತ್ರಿಗಿದ್ದ ಎಲ್ಲಾ ಪವರ್ನು ಕಿತ್ತು ಒಬ್ಬ ಲೆಫ್ಟಿನೆಂಟ್ ಗೌರವ ಕೊಡ್ತಾರೆ ಅಂದ್ರೆ, ಒಬ್ಬ ಮುಖ್ಯಮಂತ್ರಿಗೆ ಒಬ್ಬ ಅವರ CM ಆಫೀಸಲ್ಲಿರೋ ಒಬ್ಬ D ಗ್ರೂಪ್ ನೌಕರನ್ನು ಟ್ರಾನ್ಸ್ಫರ್ ಮಾಡೋಕ್ಕಾಗದಿರೋ ಲೆವೆಲ್ಗೆ ತರ್ತಾರೆ ಅಂದ್ರೆ ಇದು ಯಾವ ಲೆವೆಲಲ್ಲಿ ಹೋಗ್ತಾ ಇದೆ? ಇದು ಆಟೋಕ್ರಸಿ ಅಂತ ಕರಿಬೇಕು, ಇವರ ಸರ್ವಾಧಿಕಾರ ಅಂತಾನೆ ಕರಿಬಹುದು ನಾವು ಹೇಳೋದಾದ್ರೆ. ಚರ್ಚೆ ಮತ್ತೆ ಮುಂದುವರಿಸ್ತೀನಿ ಒಂದು ಬ್ರೇಕ್ ಆದ್ಮೇಲೆ.